ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಗೌಡ ಕನ್ನಡ. ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಿಗ್ ಬಾಸ್ನ ನೆನ್ನೆ ಒಂದು ಎಪಿಸೋಡಲ್ಲಿ ಗ್ರಾಸರಿ ಟಾಸ್ಕ್ಗಾಗಿ ಒಂದೊಂದು ಜೋಡಿಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಬಿಗ್ ಬಾಸು. ಸೊ ಆ ಜೋಡಿಗಳಿಗೆ ಮೊದಲನೇ ಟಾಸ್ಕ್ನ ಕೊಡ್ತಾರೆ. ಆ ಟಾಸ್ಕ್ನ ಪ್ರಕಾರ ಜೋಡಿಗಳಿಗೆ ಕ್ವಶನ್ನ ಕೇಳಲಾಗುತ್ತೆ. ಸೊ ಆ ಕ್ವಶನ್ಗೆ ಇಬ್ಬರು ಕೂಡ ಒಂದೇ ಆನ್ಸರ್ನ ಕೊಡಬೇಕಾಗುತ್ತೆ, ಆವಾಗ ಪಾಯಿಂಟ್ಸ್ ಬರುತ್ತೆ. ಸೊ ಕೆಲವೊಂದು ಕ್ವಶನ್ಗಳಿಗೆ ಕರೆಕ್ಟಾಗಿ ಆನ್ಸರ್ನ ಕೊಡ್ತಾರೆ, ಕೆಲವೊಂದು ಕ್ವಶನ್ಗಳಿಗೆ ತಪ್ಪಾಗಿ ಆನ್ಸರ್ನ ಕೊಡ್ತಾರೆ. ಸೊ ಮನೆ ಅರ್ಧದಷ್ಟು ಗ್ರಾಸರಿನ ಪಡ್ಕೊಳ್ಳುತ್ತೆ. ಅದಾದ ನಂತರ ವಿಕ್ರಮ್ಗೆ ಒಂದು ಶಿಕ್ಷೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ವಿಕ್ರಮ್ ಅವರು ಮನೆ ಕ್ಯಾಪ್ಟನ್ ಆಗೋಕ್ಕೂ ಮುಂಚೆ ಮಂಜು ಅವ್ರಿಗೆ ನೀವು ನನ್ನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ನಿಮ್ಮನ್ನು ನಾಮಿನೇಷನ್ ಮಾಡಲ್ಲ ಅನ್ನೋ ಒಂದು ಒಪ್ಪಂದನ ಮಾಡ್ಕೊಂಡಿರ್ತಾರೆ. ಸೊ ಆ ಒಪ್ಪಂದಕ್ಕೋಸ್ಕರ ಹಾಗೆ ಮಾಡ್ಕೊಳ್ಳುವಂತಿಲ್ಲ ಅಂತ ಗೊತ್ತಿದ್ರೂ ಒಪ್ಪಂದನ ಮಾಡ್ಕೋತಾರೆ. ಸೊ ನಾಮಿನೇಷನ್ನ ಯಾರೂ ಚರ್ಚಿಸುವಂತಿಲ್ಲ. ಸೊ ಆದರೂ ಇವರು ಕೂಡ ಒಪ್ಪಂದನ ಮಾಡ್ಕೋತಾರೆ. ಸೊ ಅದರಿಂದ ಅವರು ಡೈರೆಕ್ಟ್ ನಾಮಿನೇಷನ್ ಮಾಡುವ ಅಧಿಕಾರವನ್ನು ವಿಕ್ರಮ್ ಅವರು ಕಳ್ಕೊತಾರೆ. ಸೊ ಈ ಅಧಿಕಾರವನ್ನು ಜೋಡಿಗಳಿಗೆ ಕೊಡ್ತಾರೆ ಬಿಗ್ ಬಾಸು. ಇದರ ಪ್ರಕಾರ ಒಂದು ಜೋಡಿಯನ್ನು ನಾಮಿನೇಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲರೂ ಅನುಷಾ ಅವ್ರ ಹೆಸರನ್ನು ತಗೋತಾರೆ. ಹಾಗೆ ಮೋಕ್ಷಿತಾ ಅವರು ಕೂಡ ಅನುಷಾ ಅವರ ಹೆಸರನ್ನು ತಗೊಂಡು ಒಂದು ಕಾರಣನ ಕೊಡ್ತಾರೆ. ಆ ಕಾರಣ ಏನಪ್ಪ ಅಂದರೆ ಅನುಷಾ ಅವ್ರದ್ದು ಮನೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಮನೇಲಿ. ಸೊ ಮೋಕ್ಷಿತಾ ಅವ್ರದ್ದು ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಅವರೇ ಆ ವಿಷಯದಲ್ಲಿ ಕರೆಕ್ಟಾಗಿಲ್ಲ, ಇನ್ನು ಬೇರೆಯವ್ರಿಗೆ ಆ ರೀಸನ್ನ ಕೊಡೋದು ಎಷ್ಟು ಮಟ್ಟಿಗೆ ಸರಿ. ಹಾಗೆ ಅನುಷಾ ಅವರು ಎಲ್ಲೆಲ್ಲಿ ಅನ್ಯಾಯ ಆಗ್ತಿದೆ ಅಥವಾ ಅವ್ರಿಗೇನಾದರೂ ಸರಿ ಅನಿಸಿಲ್ಲ ಅಂದರೆ ಧ್ವನಿ ಎತ್ತಿದ್ದಾರೆ, ಆ್ಯಕ್ಟಿವ್ ಆಗಿ ಕೂಡ ಇರ್ತಾರೆ ಮನೇಲಿ. ಸೊ ಅವರಿಗೆ ಆ ಕಾರಣಗಳನ್ನ ಕೊಟ್ಟು ನಾಮಿನೇಷನ್ ಮಾಡಿದ್ದು ನನ್ನ ಪ್ರಕಾರ ಸರಿ ಅನಿಸಿಲ್ಲ. ಸೊ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನಿಮ್ಮ ಪ್ರಕಾರ ಈ ವಾರ ಯಾರು ಮನೆಯಿಂದ ಆಚೆ ಹೋಗಬೇಕು ಅಂತ ನಿಮ್ಗೆ ಅನಿಸುತ್ತೋ ದಯವಿಟ್ಟು ಕಮೆಂಟ್ ಮಾಡಿ. ಇದು ಇವತ್ತಿನ ವೀಡಿಯೋ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.